ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಇವತ್ತು ಮದರ್ಸ್ ಡೇ ದಿನ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪುಗೆ ನಾನು ಏನೇನು ನೆಸೆಸಿಟಿ ಐಟಮ್ಸ್ನ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮದರ್ಸ್ ಡೇ ದಿನ ನಾನು ಅಂದ್ಕೊಂಡೆ ಪಾಪುಗೆ ಏನೇನು ತೊಗೊಂಡಿದ್ದೆ, ಅಂದರೆ ಡೆಲಿವರಿ ಆದಮೇಲೆ ಏನೇನು ನೆಸೆಸಿಟಿ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇವಾಗ ಶೇರ್ ಮಾಡೋಣ ಅಂತ. ಬಿಕಾಸ್ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಲೈಕ್ ಅವ್ರಿಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಬ್ಲಾಗ್ ನೋಡ್ತಾ ಇದ್ದೆ ಆ್ಯಕ್ಚುಲಿ. ಮತ್ತು ನನಗೂ ಮುಂದೆ ಒಂದಿನ ನೆನಪಲ್ಲಿರುತ್ತೆ, ವೀಡಿಯೋ ನೋಡಿದ್ರೆ ನಾನು ಏನೇನು ಐಟಮ್ಸ್ ಎಲ್ಲ ತೊಗೊಂಡಿದ್ದೆ ಪಾಪುಗೆ ಅಂತ ನೆನಪಲ್ಲಿರುತ್ತೆ ಅಂತ. ಸೊ ಆ್ಯಕ್ಚುಲಿ ಫಸ್ಟ್ ಡೆಲಿವರಿ ಆದ ತಕ್ಷಣ ಹಾಸ್ಪಿಟಲಲ್ಲಿ ನಾನು ರೆಕಮೆಂಡ್ ಮಾಡಿದ್ದೇನೆ ಈ ಎಕ್ಸ್ಪ್ರೆಸ್ ಮಿಷಿನ್ ತೊಗೊಳೋದಕ್ಕೆ. ನಾನು ತೊಗೊಂಡಿದ್ದು ಫಿಲಿಪ್ಸ್ ಹ್ಯಾವೆಂಟ್ ಅವ್ರದ್ದು. ಚೆನ್ನಾಗಿದೆ, ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂಸ್ ಎಲ್ಲ ಇರೋದು. ಸೊ ಯೂಸ್ ಆಗುತ್ತೆ ಆ್ಯಕ್ಚುಲಿ, ತುಂಬ ಯೂಸ್ ಮಾಡಬೇಕು ನೀವು. ನಾನು ಆ್ಯಕ್ಚುಲಿ ಕಮ್ಮಿನೇ ಯೂಸ್ ಮಾಡಿದೆ. ಬಟ್ ಯಾರಾದರೂ ಪ್ರೆಗ್ನೆಂಟಲ್ಲಿದ್ದರೆ ಫಸ್ಟೇ ಇದನ್ನು ಬೈ ಮಾಡ್ಕೊಳ್ಳಿ. ಫಸ್ಟ್ ಬೈ ಮಾಡಿಬಿಟ್ಟು, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಬ್ರೆಸ್ಟ್ ಮಿಲ್ಕ್ ಅಷ್ಟು ಸಡನ್ನಾಗಿ ಸ್ಟಾರ್ಟ್ ಆಗೋಲ್ಲ. ಇದರಿಂದ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪಾಪು ಮಲಗಿರುತ್ತೆ, ಡಿಸ್ಟರ್ಬ್ ಮಾಡಿಬಿಟ್ಟು ಎದಳಿಸಿ ಹಾಲು ಕುಡಿಸೋದಕ್ಕಿಂತ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಮಗು ಎದ್ಮೇಲೆ ಕುಡಿಸ್ಬೋದು, ಸ್ಟೋರ್ ಮಾಡ್ಬೋದು. ಬ್ರೆಸ್ಟ್ ಮಿಲ್ಕ್ನ ನೀವು ಎಷ್ಟು ಅವರ್ಸ್ ಆದರೂ ಸ್ಟೋರ್ ಮಾಡ್ಬೋದು, ಮತ್ತು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡ್ಬೋದು. ಸೊ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಸ್ ಮೆಷಿನ್ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಹೇಗೆ ಪಾಪಕ್ಕೆ ಫೀಡ್ ಮಾಡಬೇಕು ಅನ್ನೋ ಐಡಿಯಾನೂ ಇರೋಲ್ಲ. ಸೊ ಅದಕ್ಕೋಸ್ಕರ ಈ ಮಷಿನ್ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ನಾನು ತೊಗೊಂಡಿದ್ದೆ ಇದು. ನೆಕ್ಸ್ಟು ಸ್ಟಾರ್ಟಿಂಗು ನನಗೆ ಫೀಡ್ ಮಾಡ್ಸೋಕ್ಕೆ ಬರ್ತಿರ್ಲಿಲ್ಲ. ಆ ಟೈಮಲ್ಲಿ ಲ್ಯಾಕ್ಟೇಷನ್ ಡಾಕ್ಟರ್ ಇರ್ತಾರಲ್ಲ, ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ನಿಪ್ಪಲ್ ಶೀಲ್ಡ್ ಯೂಸ್ ಮಾಡಿ ಅಂತ. ನನಗೇನು ಇದು ಯೂಸ್ ಆಗಿಲ್ಲ. ಬೇರೆಯವ್ರಿಗೆ ನಾನು ಸಜೆಸ್ಟ್ ಮಾಡೋದು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಿಪ್ಪಲ್ ಶೀಲ್ಡು ಜಸ್ಟ್ ವೇಸ್ಟು. ಒನ್ ಟೈಮು ಯೂಸ್ ಮಾಡಲಿಲ್ಲ, ಬಿಕಾಸ್ ನಂಗೆ ಅದು ಯೂಸ್ ಮಾಡಿದ್ರು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಅದರಿಂದ ಏನು ಬೇಬಿಯನ್ನು ಪ್ರಾಪರಾಗಿ ಏನು ಲ್ಯಾಚ್ ಮಾಡಿಲ್ಲ. ಬೆಟರ್ ಇದು ಅವಾಯ್ಡ್ ಮಾಡಿ ನಿಪ್ಪಲ್ ಶೀಲ್ಡು. ನೆಕ್ಸ್ಟ್ ನಾನು ಪಾಪುಗೆ ಎಲ್ಲರೂ ಹೇಳ್ತಾರೆ ಡೈಪರ್ ಯೂಸ್ ಮಾಡಬೇಡಿ, ಬಟ್ಟೆ ಯೂಸ್ ಮಾಡಿ ಅಂತ. ಆ್ಯಕ್ಚುಲಿ ಡೈಪರ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಬೇಕು. ಎವ್ರಿ 2 hours 3 hours ಡೈಪರ್ ಚೇಂಜ್ ಮಾಡಬೇಕು. ಅಂದರೆ ಫುಲ್ಲು ಡೈಪರ್ ಫುಲ್ ಆಗಲಿ ಒಂದು 8 hours ಬಿಡೋಣ, 9 hours ಬಿಟ್ಬಿಟ್ಟು ಚೇಂಜ್ ಮಾಡ್ಬಾರ್ದು. 2 hours ಇಲ್ಲ 3 hours ಒಂದ್ಸಲ ನೀವು ಡೈಪರ್ ಚೇಂಜ್ ಮಾಡ್ತಿದ್ರೆ ಯೂಸ್ ಮಾಡೋದ್ರಲ್ಲಿ ಏನೂ ಇದಿಲ್ಲ. ಬೇಬಿ ಕಂಫರ್ಟಾಗಿ ಮಲ್ಕೊಳ್ಳುತ್ತೆ, ಮತ್ತು ನಮಗೂ ಕೂಡ ಈಸಿ, ಮತ್ತು ಮದರ್ಸ್ ಲೈಫ್ ಕೂಡ ಈಸಿ ಆಗುತ್ತೆ. ಸೊ ನಾನು ಡೈಪರಲ್ಲಿ ಪ್ಯಾಂಪರ್ಸ್ ಯೂಸ್ ಮಾಡಿದೆ. ಯಾಕೆಂದರೆ ನಮ್ಮ ಅಕ್ಕ ಹೇಳಿದ್ಲು ವಿಯಾನ್ಶಿಗೆ ಅವಳು ಪ್ಯಾಂಪರ್ಸ್ ಯೂಸ್ ಮಾಡಿದ್ಲಂತೆ. ಸೊ ನಾನು ಅದಕ್ಕೆ ಪ್ಯಾಂಪರ್ಸ್ ಬ್ರ್ಯಾಂಡ್ ಅವ್ರದ್ದೇ ಡೈಪರ್ ಯೂಸ್ ಮಾಡಿದ್ದು. ಅದರಲ್ಲೂ ಇವಾಗ ಹೊಸದಾಗಿ ಪ್ರೀಮಿಯಮ್ದು ಬಿಟ್ಟಿದ್ದಾರೆ. ಈ ಡೈಪರ್ನ ನಾನು ಯೂಸ್ ಮಾಡಿದ್ದು ಪ್ರೀಮಿಯಮ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಸಾಫ್ಟಾಗಿದೆ. ನಾರ್ಮಲ್ ಡೈಪರ್ ಅಂದರೆ ನಾರ್ಮಲ್ ಪ್ಯಾಂಪರ್ಸ್ ಅದು ಚೆನ್ನಾಗಿದೆ, ಅದಕ್ಕಿಂತ ಇವಾಗ ಬಿಟ್ಟಿರೋದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ, ಸಾಫ್ಟ್ ಇದೆ, ಕಾಟನ್ ಮೆಟೀರಿಯಲ್ಲು. ನಾನು ಮಾತ್ರ ನನ್ನ ಮಗುನ ಡೈಪರಿಂದನೇ ಬೆಳೆಸಿದ್ದು, ಬಟ್ಟೆ ಎಲ್ಲ ಯೂಸ್ ಮಾಡಲೇ ಇಲ್ಲ. ನಾನು ಡಾಕ್ಟರ್ನೂ ಕೂಡ ಕೇಳಿದೆ ಡೈಪರ್ ಯೂಸ್ ಮಾಡ್ಬೋದಾ ಅಂತ. ಸೊ ಇವಾಗಿಂದು ಪೀಡಿಯಾಟ್ರಿಷನ್ಸ್ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ ಡೈಪರ್ ಯೂಸ್ ಮಾಡೋಕ್ಕೆ. ಬಟ್ ನೀವು ಅದನ್ನು ಹೈಜೀನಾಗಿ ಮೇಂಟೈನ್ ಮಾಡೋದು ನಿಮ್ಮ ಕೈಲಿರುತ್ತೆ. ಸೊ ಎವ್ರಿ 2 hours ನೀವು ಚೇಂಜ್ ಮಾಡಬೇಕು. ಮತ್ತು ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ ಡೈಪರ್ ಯೂಸ್ ಮಾಡೋದ್ರಿಂದ, ಬಟ್ ಅಷ್ಟೇ ಈಸಿ ಲೈಫ್ ಕೂಡ ಸಿಗುತ್ತೆ ನಿಮಗೆ. ನೆಕ್ಸ್ಟು ಮೇಯ್ನು ಏನು ಗೊತ್ತಾ, ನೀವೆಲ್ಲಾದರೂ ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಕು. ಬಿಕಾಸ್ ನನ್ನ ಡೆಲಿವರಿ ಆಗಿದ್ದು ಬೆಂಗಳೂರಿಂದ ನಾವು ಊರಿಗೆ ಹೋಗಬೇಕಾಗಿತ್ತು. ನಾನು ಫಸ್ಟು ಪೀಡಿಯಾಟ್ರಿಷಿಯನ್ ಹೇಳಿದ್ದೇನೆ ಮಗುಗೆ ಕಾರ್ ಸೀಟ್ ತೊಗೊಳ್ಳಿ ಅಂತ. ನಾನು ಕಾರ್ ಸೀಟ್ ತೊಗೊಂಡೆ. ಅದು ಫಸ್ಟ್ ಟೈಮ್ ನಾನು ತೊಗೊಂಡಿರಲಿಲ್ಲ, ಬಿಕಾಸ್ ನಂಗೆ ಟೈಮ್ ಇರಲಿಲ್ಲ, ಊರಿಗೆ ಸಡನ್ನಾಗಿ ಹೋಗಬೇಕಾಗಿತ್ತು. ಮತ್ತು ಮುಂಚೆನೂ ನಂಗೆ ಐಡಿಯಾ ಇರಲಿಲ್ಲ ಈ ಕಾರ್ ಸೀಟ್ ಎಲ್ಲ ಮಕ್ಳಿಗೆ ಬೇಕಾಗುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ತುಂಬ ಮಗು ಹಿಂಸೆ ಪಡ್ತು. ನೆಕ್ಸ್ಟ್ ಟೈಮಿಂದ ನಾನು ಕಾರ್ ಸೀಟ್ ಅಂದರೆ ಪರ್ಚೇಸ್ ಮಾಡಿದೆ. ಇದೇ ನಾನು ತೊಗೊಂಡಿದ್ದು ಆ್ಯಕ್ಚುಲಿ. ಇದು 3 in 1. ಒಂದು ಕ್ಯಾರಿ ಕಾಟಾಗೂ ಯೂಸ್ ಮಾಡ್ಕೋಬೋದು. ಈ ಥರ ಹಿಂಗೆ ಇಟ್ಕೊಂಡು ಮಗುನ ಎಲ್ಲಾದ್ರೂ ಸ್ವಲ್ಪ ವೆಯ್ಟ್ ಇದೆ. ನೆಕ್ಸ್ಟು ಫೀಡಿಂಗಿಗೆ ಈ ಥರ ಶಿಫ್ಟ್ ಮಾಡಿಕೊಂಡು ಫೀಡಿಂಗ್ ಚೇರ್ ಆಗೂ ಯೂಸ್ ಮಾಡ್ಕೋಬೋದು. ಮಗುಗೆ ನೀವು ಯಾರಾದರೂ ಫಾರ್ಮುಲಾ ಮಿಲ್ಕ್ ಕೊಡ್ತಾಯಿದ್ರೆ, ಇಲ್ಲ ಎಕ್ಸ್ಪ್ರೆಸ್ ಮಾಡಿರ್ತೀರಲ್ಲ ಮಿಲ್ಕ್ ಬಾಟಲ್ಗೆ ಹಾಕಿ ಫೀಡ್ ಮಾಡಿಸ್ತಾ ಇದ್ದರೆ, ಸೊ ಈ ಥರ ಶಿಫ್ಟ್ ಮಾಡಿಬಿಟ್ಟು ಚೇರ್ ಥರ ಯೂಸ್ ಮಾಡ್ಬೋದು, ಫೀಡಿಂಗ್ ಚೇರ್ ಥರ. ಇನ್ನು ಕಾರ್ ಸೀಟು ಹಿಂಗೆ ಇಟ್ಬಿಟ್ಟು ಈಗ ಬೆಲ್ಟ್ ಹಾಕಬೇಕು ಕಾರ್ದು. ಇದು ತುಂಬ ಯೂಸು. ನನಗೆ ಜಾಸ್ತಿ ಯೂಸ್ ಆಗಿದೆ ಏನಕ್ಕಂದರೆ ನಮ್ಮೂರು 3 hours ಇಲ್ಲಿಂದ. ಸೊ ಹೋಗಿ ಮತ್ತೆ ಬರೋದಕ್ಕೆ ಮಗು ಕಂಫರ್ಟಾಗಿ ಕೂರೋದು. ನಾವು ಕೈಲಿ ಇಟ್ಕೊಳ್ಳೋದಕ್ಕಿಂತ ಮಗುನ
ಇದ್ರಲ್ಲಿ ಕೂರಿಸ್ಕೊಂಡೋದ್ರೆ ಅದು ಕಂಫರ್ಟ್ ಆಗಿರುತ್ತೆ, ಮತ್ತು ನಾವು ಕೂಡ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಎಲ್ಲೂ ಕ್ರ್ಯಾಂಕಿ ಆಗಲ್ಲ ಮಗು. ಮತ್ತು ಇನ್ನೊಂದು ಏನು ಯೂಸ್ ಅಂದರೆ, ಈಗ ಎಲ್ಲಾದರೂ ಈಚೆ ಹೋಗ್ತೀರಾ, ರೆಸ್ಟೋರೆಂಟ್ಗೆ ಹೋಗ್ತೀರಾ, ಲೈಕ್ 5 months ಆದಮೇಲೆ ಮಗುನ ಕರ್ಕೊಂಡು ಈಚೆ ಎಲ್ಲ ಹೋಗ್ತೀರಾ, ಆಫ್ಟರ್ 3 months ಇಲ್ಲ ಏನೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ, ಕ್ರ್ಯಾಡಲ್ ಬೇಕಂತ ಅಂದರೆ ಮಗುನ ಮಲಗಿಸೋದಕ್ಕೆ ಕ್ರ್ಯಾಡಲ್ ರೀತಿಯೂ ಯೂಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿದೆ, ನನಗಂತೂ ಇದು ತುಂಬ ಯೂಸ್ ಆಯಿತು. ತುಂಬ ದೂರ ಟ್ರಾವೆಲ್ ಮಾಡೋದಕ್ಕೆ ಯಾರು ಅಂದರೆ ಟ್ರಾವೆಲ್ ಯಾರಿಗೂ ಇರಲ್ಲ, ತುಂಬ ದೂರ ಅಂದರೆ ಅವ್ರಿಗೆ ಸ್ವಲ್ಪ ಯೂಸ್ ಆಗಲ್ಲ, ಮನೇಲೇ ಇರ್ತೀವಿ, ಬೆಂಗಳೂರಲ್ಲೇ ಇರ್ತೀವಿ ಅನ್ನೋರಿಗೆ. ಬಿಕಾಸ್ ನಾನು ಊರಿಗೆ ಹೋಗಬೇಕಾಗಿತ್ತು, ತುಂಬ ಟ್ರಾವೆಲ್ ಇತ್ತು. ಸೊ ಆ ಟೈಮಲ್ಲಿ ಮಗು ಕಂಫರ್ಟು. ಮನೆಯಲ್ಲೆಲ್ಲ ಕ್ಯಾರಿ ಕಾಟಾಗಿ ಯೂಸ್ ಮಾಡೋದಕ್ಕೆ ಅಂದರೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಹೆವಿ, ಮಗುನೂ ಭಾರ ಇರುತ್ತೆ, ಇದೂ ಹೆವಿ ಆಗುತ್ತೆ. ಬಟ್ ಯಾರಿಗೆ ಟ್ರಾವೆಲ್ ಜಾಸ್ತಿ ಇರುತ್ತೆ ಅವ್ರಿಗೆ ಮಾತ್ರ ಇದು ತುಂಬ ಯೂಸ್ಫುಲ್ಲು. ನಾನು ಆರ್ಫರ್ ರ್ಯಾಬಿಟ್ ತೊಗೊಂಡಿದ್ದು, ನಂಗೆ ತುಂಬ ಯೂಸ್ ಆಯ್ತು ಇದು. ಆ್ಯಕ್ಚುಲಿ ನಾನು ಡೈಪರ್ ಬ್ಯಾಗ್ ಕೂಡ ತೊಗೊಂಡೆ, ಆರ್ಫರ್ ರ್ಯಾಬಿಟ್ದೇನೆ ನಾನು ಡೈಪರ್ ಬ್ಯಾಗ್ ತೊಗೊಂಡಿದ್ದು. ಇದು ಯೂಸ್ ಆಗುತ್ತೆ, ಯಾಕೆಂದರೆ ಡೈಪರ್ಸು ಮತ್ತು ಯೂಸ್ಡ್ ಡೈಪರ್ಸ್ ಎಲ್ಲ ಇಟ್ಕೋಬೋದು. ಬಾಟಲ್ಸ್ ಎಲ್ಲನೂ ಕ್ಲೀನಾಗಿ ಸೆಗ್ಮೆಂಟ್ ನಾನು ಎಲ್ಲೇ ಹೋಗಲಿ ಈ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀನಿ. ಈ ಒಂದು ಬ್ಯಾಗಲ್ಲಿ ಮಗುದು ಎಲ್ಲ ಐಟಮ್ಸು ನಾನೊಂದು 4-5 ಬಾಟಲ್ ಇಟ್ಕೊಂಡಿದ್ದೀನಿ, ಆ ಫೀಡಿಂಗ್ ಬಾಟಲು. ಇಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಚೆನ್ನಾಗಿದೆ, ಮತ್ತು ಐಟಮ್ಸ್ ಎಲ್ಲ. ಮತ್ತು ಸೇಮ್ ನನಗಿಲ್ಲಿ ಒಂದು ಆಪ್ಷನ್ ಕೂಡ ಇದೆ, ಪವರ್ ಬ್ಯಾಂಕ್ ಏನಾದರೂ ಇದ್ದರೆ ಆ ಪವರ್ ಬ್ಯಾಂಕ್ ಕೂಡ ಯೂಸ್ ಮಾಡ್ಕೋಬೋದು, ಅದಕ್ಕೆ ಕೇಬಲ್ ಕೂಡ ಇದೆ. ಸೊ ಈಸಿ, ಆ್ಯಕ್ಚುಲಿ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ. ಬೇಬಿ ಐಟಮ್ಸ್ ಕಂಪ್ಲೀಟ್ಲಿ ನಾನು ಇದರಲ್ಲಿ ಹಾಕಿಬಿಟ್ಟು, ಇದೊಂದು ಪಾಪದ ಬ್ಯಾಗ್ ಅಂತ ಹೇಳ್ಬಿಟ್ಟು ಈಸಿಯಾಗಿ ತೊಗೊಂಡು ಹೋಗೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲ ಐಟಮ್ಸು ಇದರಲ್ಲಿ ಬರುತ್ತೆ. ಸೊ ನಾನು ಪಾಪುಗೆ ಕಾಂಬಿನೇಷನ್ ಮಿಲ್ಕ್ ಕೊಡೋದು, ಬ್ರೆಸ್ಟ್ ಮಿಲ್ಕು ಮತ್ತು ಫಾರ್ಮುಲಾ ಮಿಲ್ಕು. ಕಂಪ್ಲೀಟ್ಲಿ ಬ್ರೆಸ್ಟ್ ಮಿಲ್ಕು ಅವನಿಗೆ ಸಫಿಷಿಯೆಂಟ್ ಆಗಿಲ್ಲ, ಸೊ ಫಾರ್ಮುಲಾ ಮಿಲ್ಕ್ನ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ಫಾರ್ಮುಲಾ ಮಿಲ್ಕ್ ಇರೋದ್ರಿಂದ ಡೈಪರ್ ಬ್ಯಾಗ್ ನಂಗೆ ತುಂಬ ಯೂಸ್ ಆಗಿದೆ, ಯಾಕೆಂದರೆ ಬಾಟಲ್ಸ್ ಎಲ್ಲ ಪ್ರಾಪರಾಗಿ ಇಟ್ಕೊಂಡು ಹೋಗೋದಕ್ಕೆ ಕಂಪಾರ್ಟ್ಮೆಂಟ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸೈಡು ನಿಮ್ಗೊಂದು ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಏನಾದರೂ ಪಾಪದ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇಟ್ಕೊಳ್ಳೋದಿದ್ರೆ ಇಟ್ಕೋಬೋದು, ಇಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ ಇಲ್ಲಿ ಇಟ್ಕೊಂಡು ಬ್ಯಾಗ್ ನಾವಿಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಸೆಪ್ರೇಟ್ ಒಂದು ಇದಿದೆ, ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್ ಥರದ್ದು. ಇದೇನಂತಂದರೆ ನೀವು ಯೂಸ್ ಡೈಪರ್ಸು, ಸೊ ದಟ್ ನಿಮ್ಗೆ ಇಲ್ಲಿ ವೆಟ್ಟಾಗಿರೋ ಐಟಮ್ಸ್ ಏನಾದರೂ ಇಲ್ಲಿ ಹಾಕ್ಕೊಂಡ್ರು ಫುಲ್ ಕಂಪ್ಲೀಟ್ ಬ್ಯಾಗ್ ಏನು ವೆಟ್ಟಾಗಲ್ಲ, ಅದಕ್ಕೆ ಅಂತಲೇ ಸೆಪ್ರೇಟ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಈ ಬ್ಯಾಗಲ್ಲಿ ನೀವು ವೆಟ್ ವೈಪ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು, ಸೊ ಅದನ್ನ ಪ್ರಾಪರಾಗಿ ನೀವು ಒಂದೊಂದೇ ಇಟ್ಕೊಳೋದಕ್ಕೂ ಇಲ್ಲಿ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ನೋಡಿಬಿಟ್ಟು ಈ ಡೈಪರ್ ಬ್ಯಾಗ್ನ ತೊಗೊಂಡಿದ್ದು. ಸೊ ಪವರ್ ಬ್ಯಾಂಕ್ ಅಂತಲೂ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಪ್ರಾಪರಾಗಿ ಕೇಬಲ್ಗೆ ಪ್ಲೇಸ್ ಇದೆ. ಮತ್ತು ಇಲ್ಲಿ ನಿಮ್ದೇನಾದರೂ ವಾಟರ್ ಬಾಟಲ್ ಇಟ್ಕೊಳ್ಳೋಂಗಿದ್ರೆ ಇಟ್ಕೋಬೋದು. ಚೆನ್ನಾಗಿದೆ. ಓವರಾಲ್ ನನಗೆ ಬ್ಯಾಗ್ ತುಂಬ ಇಷ್ಟ ಆಯಿತು, ಯೂಸ್ಫುಲ್ ಕೂಡ. ನನಗೆ ಎಲ್ಲೋದ್ರೂ ನನ್ನ ಜೊತೆ ಇದೊಂದು ಬ್ಯಾಗ್ ಇದ್ದೇ ಇರುತ್ತೆ. ನೆಕ್ಸ್ಟು ಸೊ ಇದು ಆ್ಯಕ್ಚುಲಿ ಈ ಶೀಟು ಡೈಪರ್ ಚೇಂಜ್ ಶೀಟು. ಇದು ನಾನು ಪಾಪಗೆ ಅಂತ ಬೈ ಮಾಡಿದ್ದಲ್ಲ, ನಮ್ಮ ಅಕ್ಕ ವಿಯಾನ್ಶಿಗೆ ಬೈ ಮಾಡಿದ್ಲು. ಸೊ ಅದೇ ನಾನು ಅವಳು ಯೂಸ್ ಮಾಡಿರಲಿಲ್ಲ, ಅದಕ್ಕೆ ನನಗೆ ಪಾಪಗೆ ಯೂಸ್ ಮಾಡು ಅಂತ ಕೊಟ್ಟಳು. ಎಲ್ಲಾದರೂ ಹೋದಾಗ ಪಾಪು ಡೈಪರ್ ಚೇಂಜ್ ಮಾಡಬೇಕಲ್ವ, ಇಲ್ಲ ಮನೆಯಲ್ಲೇ ಬೆಡ್ ಮೇಲೆ ಹಾಕ್ಕೊಂಡು ಪಾಪು ಡೈಪರ್ ಚೇಂಜ್ ಮಾಡೋದಕ್ಕೆ ಫುಲ್ ಬೆಡ್ಶೀಟ್ ಎಲ್ಲ ಹಾಕ್ಬಿಡುತ್ತೆ ಹಂಗೆ ಡೈಪರ್ ಚೇಂಜ್ ಮಾಡೋಕ್ಕೆ ಹೋದರೆ. ಸೊ ಇದು ಹಾಕ್ಕೊಂಡ್ರೆ ಪ್ರಾಪರಾಗಿ ಪಾಪು ಡೈಪರ್ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನಾನು ನೆಕ್ಸ್ಟು ನಿಮಗೆ ಹೇಳಿದೆ ಅಲ್ವಾ, ನಾನು ಫಾರ್ಮುಲಾ ಮಿಲ್ಕು ಮತ್ತು ಬ್ರೆಸ್ಟ್ ಮಿಲ್ಕ್ ಕಾಂಬಿನೇಷನ್ ಮಿಲ್ಕ್ ಕೊಡ್ತಾ ಇರೋದ್ರಿಂದ ಫಾರ್ಮುಲಾ ಮಿಲ್ಕ್ ಕೊಡಬೇಕಂದ್ರೆ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಬೇಕು. ಪಾಪದು ಫೀಡಿಂಗ್ ಬಾಟಲ್ಸ್ ಯಾವಾಗಲೂ ಸ್ಟೆರಿಲೈಸ್ ಮಾಡಬೇಕು, ಪ್ರಾಪರಾಗಿ ವಾಶ್ ಮಾಡಬೇಕು. ಮತ್ತು ಯಾವುದೇ ನಾರ್ಮಲ್ ಏನು ವಿಮ್ ಆಗಲಿ ಮನೇಲಿ ಯೂಸ್ ಮಾಡ್ತೀವಲ್ಲ ಇದು ವೆಸಲ್ ವಾಷಿಂಗಿಗೆ, ಆ ಲಿಕ್ವಿಡ್ ಯೂಸ್ ಮಾಡಬಾರ್ದು. ಪಾಪುಗೆ ಅಂತಲೇ ಸ್ಪೆಷಲಾಗಿ ಬೇಬೀಸ್ಗೆ ಅಂತ ಲಿಕ್ವಿಡ್ ಬರುತ್ತೆ, ಈ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡೋದಕ್ಕೆ, ಅದರಲ್ಲಿ ವಾಶ್ ಮಾಡಿಬಿಟ್ಟು ಕಂಪಲ್ಸರಿ ಸ್ಟೆರಿಲೈಸ್ ಮಾಡಬೇಕು. ಲೈಕ್ ಸ್ಟೆರಿಲೈಸ್ ಮಾಡೋದಕ್ಕೆ ಎಷ್ಟೊಂದು ಜನ ಏನು ಒಂದು ಮನೇಲಿರೋವಂಥ ಪಾತ್ರೆ ಯೂಸ್ ಮಾಡಿಕೊಂಡು ತುಂಬ ವಾಟರ್ನ ಫುಲ್ ಕುದಿಸ್ಬಿಟ್ಟು ಅದರಲ್ಲಿ ಬಾಟಲ್ ಹಾಕೂ ಕೂಡ ಸ್ಟೆರಿಲೈಸ್ ಮಾಡ್ಬೋದು. ಬಟ್ ಸ್ವಲ್ಪ ಅದು ಹೆಕ್ಟಿಕ್ಕು. ನಾನು ಸ್ಟಾರ್ಟಿಂಗ್ ಒನ್ ಮಂತ್ ಹಾಗೆ ಯೂಸ್ ಮಾಡಿದೆ. ಮನೇಲಿರೋ ಪಾತ್ರೆನಲ್ಲೇ ತುಂಬ ನೀರನ್ನ ಬಿಸಿ ಮಾಡಿಬಿಟ್ಟು ಆಮೇಲೆ ಬಾಟಲ್ ಹಾಕ್ಬಿಟ್ಟು ಸ್ಟೆರಿಲೈಸ್ ಮಾಡ್ಕೋತಿದ್ದೆ. ಬಟ್ ಆಮೇಲೆ ನನಗೆ ಅನ್ನಿಸ್ತು ಇದು ತುಂಬ ಹೆಕ್ಟಿಕ್ ಪ್ರೊಸೆಸ್ಸು, ಅದಕ್ಕೆ ಅಂತ ನಾನು ಸ್ಟೆರಿಲೈಸ್ ಮೆಷಿನ್ನು ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ನಾನು ತೊಗೊಂಡಿದ್ದು ಇದೇ ಸ್ಟೆರಿಲೈಸ್ ಮೆಷಿನು, ಇದನ್ನು ಕೂಡ ಫಿಲಿಪ್ಸ್ದೇ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಫಸ್ಟ್ ಇದರಲ್ಲೆಲ್ಲ ನಾನು ಪಾಪುದು ಬಾಟಲ್ಸ್ದು ಏನು ನಿಪ್ಪಲ್ ಬರುತ್ತೆ ಇದೆಲ್ಲ ಇಲ್ಲ ಹಾಕಿದ್ದೀನಿ.
ಪ್ರಾಪರ್ ಬಾಟಲ್ಸ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಒಂದು 6 ಬಾಟಲ್ಸ್ ಇಟ್ಕೋಬೋದು. ನನ್ನ ಪಾಪುಗೆ ಅಂತ ತೊಗೊಂಡಿರೋದು ಆ್ಯಕ್ಚುಲಿ ಗ್ಲಾಸ್ ಬಾಟಲ್ಸು. ಪ್ಲಾಸ್ಟಿಕ್ ಬಾಟಲ್ಸು ನಾನು ಸ್ಟಾರ್ಟಿಂಗ್ ಯೂಸ್ ಮಾಡಿದೆ. ಎಷ್ಟು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಅದು ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಆಮೇಲೆ ಅನ್ನಿಸ್ತು ಅಪ್ಪ ಗ್ಲಾಸ್ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಇರುತ್ತೆ, ಕಷ್ಟ ಆದರೂ ಪರವಾಗಿಲ್ಲ, ಲೈಕ್ ಯೆಲ್ಲೋ ಕಲರ್ ಆಗಿರೋಂಥ ಬಾಟಲಲ್ಲೆಲ್ಲ ಕುಡಿಸೋದಕ್ಕಿಂತ ಬೇಗ ಟರ್ನ್ ಆಗುತ್ತೆ. ಆ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಗ್ಲಾಸ್ ಆಲ್ವೇಸ್ ಬೆಸ್ಟ್ ಆಪ್ಷನ್ನು. ಸೊ ನಾನು ಅದಕ್ಕೆ ಒಂದು 5-6 ಬಾಟಲ್ ತೊಗೊಂಡಿದ್ದೀನಿ. ಈ ಥರ ತೊಗೊಂಡಿದ್ರೆ ಏನಕ್ಕೆ ತೊಗೊಂಡೆ ಅಂತಂದರೆ ಮನೇಲೇ ಇದ್ದರೆ ಒಂದೇ ಬಾಟಲ್ನ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು, ರೀಯೂಸ್ ಮಾಡ್ಬೋದು. ನನಗೆ ಒಂದು ಇಷ್ಟೊಂದು ಬಾಟಲ್ಸ್ ತೊಗೊಳೋದಕ್ಕೆ ಏನಂತಂದರೆ ನನಗೆ ಇಷ್ಟೊಂದು ಬಾಟಲ್ಸ್ ಏನಕ್ಕೆ ತೊಗೋಬೇಕಂತ ಅನ್ನಿಸ್ತು ಅಂದರೆ, ನಾನು ಈ ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ, ನಾನು ಹೇಳ್ದಂಗೆ ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಇಲ್ಲೇ ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಒಂದೇ ಬಾಟಲ್ ತೊಗೊಂಡೋಗಿರ್ತೀನಿ. ಅದು ವಾಶ್ ಮಾಡಿಬಿಟ್ಟು ಮತ್ತೆ ಸ್ಟೆರ್ಲೈಸ್ ಮಾಡ್ದಲೆ ಅದೇ ಬಾಟಲಲ್ಲಿ ಕೊಡೋದಕ್ಕಿಂತ ಒಂದು 5-6 ಬಾಟಲ್ಸ್ ಇರೋದ್ರಿಂದ ರೀಯೂಸ್ ಮಾಡಲ್ಲ ನಾನು. ವಿತೌಟ್ ಸ್ಟೆರ್ಲೈಸ್ ಮಾಡ್ದಲೆ ಕೊಡೋದಕ್ಕಿಂತ ಸ್ಟೆರ್ಲೈಸ್ ಆಗಿರೋವಂಥ ಬಾಟಲಲ್ಲಿ ಕೊಡೋದು ಬೆಸ್ಟ್ ಅಂತ ಹೇಳಿ ನಾನು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಒಂದಾದ್ಮೇಲೆ ಒಂದು ಕೊಡೋದಕ್ಕೆ ಅಂತ ಹೇಳಿ ನಾನು ಒಂದು 5-6 ಬಾಟಲ್ಸ್ ಇಟ್ಕೊಂಡಿದ್ದೀನಿ. ಸ್ಪೆಷಲಿ ಯಾವಾಗಾದರೂ ನೀವು ಟ್ರಾವೆಲ್ ಮಾಡಬೇಕಂತಂದರೆ ಒಂದು 5-6 ಅಂದರೆ ಒಂದು ಮಿನಿಮಮ್ 1 2 to 3 ಬಾಟಲ್ಸ್ ಆದರೂ ಇರಬೇಕು. ಬಿಕಾಸ್ ಜಸ್ಟ್ ವಾಶ್ ಮಾಡಿ ಅದ್ರಲ್ಲಿ ಕೊಟ್ಟರು ಬಿಕಾಸ್ ಸ್ಟೆರ್ಲೈಸ್ ಆಗಿರಲ್ಲ, ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಸ್ಟೆರ್ಲೈಸ್ ಮಾಡಿಕೊಡೋದೇ ಆಲ್ವೇಸ್ ಬೆಟರ್ ಆಪ್ಷನ್ನು. ಫಾರ್ಮುಲಾ ಮಿಲ್ಕ್ ನಾನು ಹೇಳ್ದಂಗೆ ತುಂಬ ಹೈಜೀನ್ ಆಗಿರಬೇಕಲ್ಲ, ಡಾಕ್ಟರ್ಸು ಸಜೆಸ್ಟ್ ಮಾಡೋದೇ ಅದು. ಫಾರ್ಮುಲಾ ಮಿಲ್ಕ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಬಟ್ ದಿಸ್ ನೋ ಆಪ್ಷನ್ ಅಂತ ಇದ್ದಾಗ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಸೊ ನಾನು ಎಲ್ಲ ಪೀಡಿಯಾಟ್ರಿಷಿಯನ್ ಹತ್ರ ಕೇಳಿಬಿಟ್ಟೇ ಫಾರ್ಮುಲಾ ಮಿಲ್ಕ್ನ ಆಪ್ಟ್ ಮಾಡ್ಕೊಂಡಿದ್ದು. ನನಗೆ ಆಪ್ಟೆಮ್ಲಿ ಗೋಲ್ಡ್ ಕೊಟ್ಟಿದ್ದಾರೆ. ಮತ್ತು ನಾನು ಈ ತೊಗೋಬೇಕಾದ್ರೆ ಈ ಸ್ಟೆರ್ಲೈಸೇಷನ್ ಮಷೀನು ಅದ್ರ ಜೊತೆನೇ ನನಗೆ ಈ ಜಿಪ್ ಕವರ್ಸ್ ಬಂತು. ಸೊ ಎಲ್ಲ ಟೈಮೂ ಈ ಸ್ಟೆರ್ಲೈಸ್ ಮಷೀನ ಎಲ್ಲ ಕಡೆನೂ ತೊಗೊಂಡು ಹೋಗೋದಕ್ಕಾಗಲ್ಲ. ನೀವೆಲ್ಲಾದರೂ ಹೋದಾಗ ಅಟ್ಲೀಸ್ಟ್ ನಿಮ್ಮ ಹತ್ರ ಈ ಜಿಪ್ಲಾಕ್ ಕವರ್ಸ್ ಇದ್ದರೆ ಇದರಲ್ಲಿ ನೀರು ಹಾಕ್ಬಿಟ್ಟು ಎಲ್ಲಾದರೂ ಓವನ್ ಇದ್ದರೆ ಬಾಟಲ್ ಹಾಕ್ಬಿಟ್ಟು ಆ ಓವನ್ ಒಳಗಡೆ ಇಟ್ಟರೆ ಇದರಲ್ಲೂ ಕೂಡ ನೀವು ಸ್ಟೆರ್ಲೈಸ್ ಮಾಡ್ಕೋಬೋದು ಬಾಟಲ್ಸು. ಸೊ ನಾನು ನೆಕ್ಸ್ಟ್ ಆ್ಯಕ್ಚುಲಿ ಪ್ಲೇ ಮ್ಯಾಟ್ ತೊಗೊಂಡೆ. ಇದು ತುಂಬ ಯೂಸ್ ಆಗಿದೆ. ಸೊ 2 ಸೈಡ್ಸೂ ಯೂಸ್ ಮಾಡ್ಕೋಬೋದು. ಪಾಪು 3 ಮಂತ್ಸಲ್ಲಿ ಇರುತ್ತಲ್ಲ, ಅವಾಗ ಫ್ಲೋರಲ್ಲೆಲ್ಲ ಹಾಗೆ ಹಾಕೋದಕ್ಕಾಗಲ್ಲ. ಸೊ ಇದ್ರ ಮೇಲೆ ಹಾಕಿದ್ರೆ ಬೇಗ ಕ್ರಾಲ್ ಮಾಡೋದು ಅಂದರೆ ಬೇಗ ಉಲ್ಟಾ ಆಗೋದೆಲ್ಲ ಕಲಿಯುತ್ತೆ. ನಮ್ಮ ಪಾಪ ಆ್ಯಕ್ಚುಲಿ ಇದು ತೊಗೊಂಡ್ಮೇಲೆ ಅವ್ನು ಉಲ್ಟಾ ಆಗೋದು ಕಲ್ತಿದ್ದು. ಇದ್ರ ಮೇಲೆ ಸಾಫ್ಟಾಗಿರುತ್ತಲ್ಲ, ಸೊ ಈಸಿಯಾಗಿ ಉಲ್ಟಾ ಆಗೋದು ಕಲ್ತ್ಬಿಟ್ಟೆ. ಇದ್ರ ಮೇಲೆ ತುಂಬ ಯೂಸ್ ಆಗುತ್ತೆ. ನಾವೇನಾದ್ರು ವರ್ಕ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಒಂದಷ್ಟು ಆಟ ಸಾಮಾನು ಕೊಟ್ಬಿಟ್ಟು ಹೋದರೆ ಆಟ ಆಡ್ಕೊತಾ ಇರ್ತಾನೆ ಇದ್ರ ಮೇಲೆ. ಸೊ ನೆಕ್ಸ್ಟ್ ನಾನು ವಾಕರ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಪೀಡಿಯಾಟ್ರಿಷಿಯನ್ ವಾಕರ್ನ ಯೂಸ್ ಮಾಡೋದಕ್ಕೆ ಹೇಳಲ್ಲ, ಬಟ್ ಇದು ವಿಯಾನ್ಶಿದು ಇತ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ. ಅಂದರೆ ಯೂಸ್ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನನಗೆ ಅಡ್ವಾಂಟೇಜ್ ಏನಂದರೆ ನಾನು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಇದರಲ್ಲಿ ಹಾಕಿದ್ರೆ ಅವ್ನ ಪಾಡಿಗೆ ಅವ್ನ ಮನೆ ಸುತ್ತ ಓಡಾಡ್ಕೋತಾ ಇರ್ತಾನೆ. ಸೊ ನನ್ನ ಪಾಪಗೆ ಅಂತ ಈ ಬ್ಲ್ಯಾಂಕೆಟ್ ತೊಗೊಂಡೆ. ಇದು ಆ್ಯಕ್ಚುಲಿ ಶ್ರುತಿ ಅಕ್ಕ ತಂದು ಕೊಟ್ಟಿದ್ಲು. ನನಗೆ ಆ ಟೈಮಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲೂ ಈಚೆ ಹೋಗ್ಬೇಕಾಗ್ತಾರೆ. ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಐಟಮ್ಸು ಫಸ್ಟ್ ಕ್ರೈಯಿಂದ ಬೈ ಮಾಡಿರೋದು. ಮತ್ತು ಸ್ವಲ್ಪ ಆಫ್ಲೈನ್ ಶಾಪಲ್ಲಿ ಇಲ್ಲಿ ಬೆಂಗಳೂರಿಂದ ತೊಗೊಂಬಂದಿದ್ದು. ಸೊ ನಾನು ಈ ಕ್ರ್ಯಾಡಲ್ ತೊಗೊಂಡೆ. ಕ್ರ್ಯಾಡಲ್ ಇದು ಆಟೋಮೆಟಿಕ್ ಎಲೆಕ್ಟ್ರಿಕ್ ಕ್ರ್ಯಾಡಲ್ಲು. ಸ್ಟಾರ್ಟಿಂಗ್ ತೊಗೊಂಡು 3 ಮಂತ್ಸ್ ಯೂಸ್ ಆಯಿತು. ಏನಕ್ಕೆ ಅಂದರೆ ಪ್ಲಗ್ ಮಾಡಿಬಿಟ್ರೆ ಲೈಕ್ ಪಾಪಗೆ ಅದ್ರ ಪಾಡಿಗೆ ಅದೇ ಸ್ವಿಂಗ್ ಆಗ್ತಾ ಇರುತ್ತೆ. ಆಮೇಲೆ ಮೋಟರ್ ಕೆಟ್ಟೋಯ್ತು. ಅಷ್ಟೊಂದು ಏನು ಯೂಸ್ ಇಲ್ಲ. ನಾನು ಆ್ಯಕ್ಚುಲಿ ಇದು ಎಕ್ಸ್ಪೆನ್ಸಿವ್ ಆಯಿತು ಇದು ಕ್ರ್ಯಾಡಲ್ ತೊಗೊಳೋದು. ಯಾರಾದರೂ ಆಟೋಮೆಟಿಕ್ ಕ್ರ್ಯಾಡಲ್ ತೊಗೋಬೇಕಾದ್ರೆ ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ. ಯಾಕೆಂದರೆ ಮೋಟರ್ ಆಲ್ವೇಸ್ ನೀವು ಯಾವುದೇ ತೊಗೊಂಡ್ರೂ ಕೆಟ್ಟೋಗುತ್ತೆ. ಒಂದು 3 ಮಂತ್ಸ್ ಅಷ್ಟೇ ಯೂಸ್ ಆಗೋದು. ಮತ್ತು ಕ್ರ್ಯಾಡಲ್ ಚೆನ್ನಾಗಿದೆ, ದೊಡ್ಡದಾಗಿದೆ, ಉದ್ದ ಇದೆ. ಅವನಿಗೆ ಸ್ಪೇಷಿಯಸ್ ಆಗಿ ಮಲ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದ್ರೊಳಗಡೆ ಕುಷನಿಂಗ್ ಬೆಡ್ ಮ್ಯಾಟ್ರಸ್ ಚೆನ್ನಾಗಿರೋದು ಬರಲ್ಲ. ನಾನು ಎಕ್ಸ್ಟ್ರಾ ಕುಷನಿಂಗ್ ಹಾಕಿದ್ದೀನಿ ಇದ್ರೊಳಗಡೆ. ಪಾಪುಗೆ ಅಂತ ನಾನು ತೊಗೊಂಡಿದ್ದು ಸ್ಟ್ರೋಲರ್ ಇದು ನನಗೇನು ಸದ್ಯಕ್ಕೆ ಯೂಸ್ ಆಗಿಲ್ಲ. ನಾನು ಯೂಸ್ ಆಗ್ಬೋದು ಅಂತ ತೊಗೊಂಡೆ. ಎಲ್ಲಾದರೂ ಈಚೆ ರೆಸಾರ್ಟಿಗೆ ಎಲ್ಲಾದರೂ ಹೋಗೋದಾದರೆ ಮಗುನಿದ್ರೆ ಕೂರಿಸ್ಕೊಂಡು ಓಡಾಡಿಸ್ಕೊಂಡು ಯೂಸ್ ಮಾಡ್ಬೋದು ಅಂತ. ಆಸ್ ಆಫ್ ನಾವು ಯೂಸ್ ಇಲ್ಲ, ಬಟ್ ಫ್ಯೂಚರಲ್ಲಿ ಎಲ್ಲಾದರೂ ನಾವು ಈಚೆ ಟ್ರಿಪ್ ಹೋದರೆ ತುಂಬ ಯೂಸ್ ಆಗುತ್ತೆ. ಇನ್ನು ನಾವು ಚಿಕ್ಕವನಿದ್ದಾನಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಇದು. ಸೊ ನಾನು ಇದನ್ನು ಕೂಡ ಆಲ್ಫಾ ರ್ಯಾಬಿಟ್ದೇ ತೊಗೊಂಡಿದ್ದು. ಎಲ್ಲ ನಾನು ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ಇಲ್ಲಿವರೆಗೂ ಅದೆಲ್ಲ ಫಸ್ಟ್ ಕ್ರೈಯಿಂದ ತೊಗೊಂಡಿರೋದು.
ಸೊ ನೋಡಿದ್ರಲ್ಲ ನಮ್ಮ ಪಾಪುಗೆ ಏನೇನು ಐಟಮ್ಸ್ ಎಲ್ಲ ತೊಗೊಂಡಿದ್ದೆ ಅಂತ. ಇದೆಲ್ಲದಲ್ಲೇ ಆ್ಯಕ್ಚುಲಿ ತುಂಬ ಏನೇನೋ ಐಟಮ್ಸ್ ತೊಗೊಂಡಿದ್ದೀನಿ. ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಲೈಕ್ ಸಿಲ್ವರ್ ಬೌಲು ಅಂತ ಇವನಿಗೆ ಎಲ್ಲ ಸಪ್ರೇಟ್ ತೆಗೆದಿಟ್ಟಿದ್ದೀರಿ. ಮತ್ತು ಬಟ್ಟೆಗಳು ಎಷ್ಟು ನೀವು ಬಟ್ಟೆ ತೊಗೊಂಡ್ರು ಸಾಕಾಗಲ್ಲ. ಎವ್ರಿ ಮಂತ್ ನೀವೊಂದು 5 to 6 ಪೇರ್ಸ್ ಬಟ್ಟೆ ಆರ್ಡರ್ ಮಾಡ್ತಾನೆ ಇರಬೇಕನ್ಸುತ್ತೆ. ಬಿಡು ಪಾಪ. ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಂಡೆ. ಮತ್ತು ಈ ಜರ್ನಿ ಏನು ಈಸಿ ಜರ್ನಿ ಅಲ್ಲ, ಇಷ್ಟೆಲ್ಲ ಐಟಮ್ಸ್ ಮೇಂಟೈನ್ ಮಾಡೋದಕ್ಕೂ ನಮಗೆ ಏನು ಎನರ್ಜಿ ಬೇಕು, ಇವನು ಮೇಂಟೈನ್ ಮಾಡೋದಕ್ಕೂ ಎನರ್ಜಿ ಬೇಕು. ಸೊ ಯಾರಿಗಾದ್ರೂ ನನ್ನ ಬ್ಲಾಗ್ ಪ್ರೆಗ್ನೆಂಟ್ ಇರೋರು ನೋಡ್ತಾ ಇದ್ದರೆ ಇಷ್ಟೆಲ್ಲ ಐಟಮ್ಸ್ ಆ್ಯಕ್ಚುಲಿ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಡಿ. ನಾನು ಇದ್ರ ಜೊತೆ ಇನ್ನೊಂದು ಮರ್ತೋಗ್ಬಿಟ್ಟೆ, ಫೀಡಿಂಗ್ ಪಿಲ್ಲೋ ತೊಗೊಂಡಿದ್ದೆ. ಇದೊಂದು ತೋರಿಸೋದು ಮರ್ತೋಗಿದೆ, ಫೀಡಿಂಗ್ ಪಿಲ್ಲೋ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ತುಂಬ ಯೂಸ್ ಆಗುತ್ತೆ. ಯಾರೇ ಆಗಲಿ ಫ್ರಮ್ ಡೇ 1 ಫೀಡಿಂಗ್ ಪಿಲ್ಲೋ ಯೂಸ್ ಮಾಡಿ. ಬಿಕಾಸ್ ಮಗುನ ನಮಗೆ ಅಷ್ಟು ಪ್ರಾಪರಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಇದ್ರ ಮೇಲೆ ಆದರೆ ಕಂಫರ್ಟಾಗಿ ಅದು ಮಲ್ಕೊಂಡು ಫೀಡ್ ಮಾಡುತ್ತೆ, ನಮಗೂ ಫೀಡ್ ಮಾಡ್ಸೋಕ್ಕೆ ಯೂಸ್ ಆಗುತ್ತೆ. ನನಗೂ ಇದು ತುಂಬ ಯೂಸ್ ಆಯಿತು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಬ್ಲಾಗ್ ನಂಗೆ ಒಂಥರ ಮೆಮೊರಬಲ್ ಬ್ಲಾಗೇ ಆಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲೂ ನೋಡಿದ್ರೆ ನನ್ನ ಪಾಪಗೆ ಏನೇನು ಐಟಮ್ಸ್ ತೊಗೊಂಡಿದ್ದೆ ಅನ್ನೋದು ನನಗೂ ಕೂಡ ನೆನಪಿರುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.